up and put it in the dustbin. These children have no common sense. They have not any awareness of cleanliness. ಫಾರಿನರ್ಸ್ ಏನಾದರೂ ರೈಟರ್ಸ್ ಆಗಿದ್ರೆ ಏನು ಮಾಡ್ತೀಯಾ? ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ದೇಶದ ಮರ್ಯಾದೆ ಹೋಗುತ್ತೆ. ಅಲ್ಲಿ ನೋಡಿ, ನನ್ಕಿಂತ ದೊಡ್ಡವರೆಲ್ಲ ಗಲೀಜ್ ಮಾಡ್ತಿದ್ದಾರಲ್ಲ. ನಾನೊಬ್ಬ ಕ್ಲೀನ್ ಮಾಡಿದ್ರೆ ಇಡೀ ದೇಶನೇ ಕ್ಲೀನ್ ಆಗುತ್ತಾ? ನಿನಗೆ ₹1 ಕೊಡ್ಲಾ? ₹1? ದೇಶದ 134 ಕೋಟಿ ಜನನು ಒಬ್ಬೊಬ್ರು ₹1 ಕೊಟ್ರೆ, ಯಪ್ಪ, 134 ಕೋಟಿಯಾ? ಒಬ್ಬನು ₹1 ಕೊಟ್ರೆ 134 ಕೋಟಿ ಆಗುತ್ತೆ. ಹಾಗೆ ಪ್ರತಿಯೊಬ್ಬನು ತನ್ನನ್ನು ತಾನು ಕ್ಲೀನಾಗಿ ಇಟ್ಕೋಬೇಕು ಅಂದ್ಕೊಂಡ್ರೆ ಇಡೀ ದೇಶನೇ ಕ್ಲೀನ್ ಆಗುತ್ತೆ. ಸೊ ಸ್ವಚ್ಛತೆ ಇವತ್ತಿಂದನೇ ಸ್ಟಾರ್ಟ್ ಆಗಲಿ. ಮೊದಲು ಆ ಸಿಪ್ಪೆ ತೆಗಿಯಲಿಂದ. ಆಯ್ತು. ಹೇ, ಸಾರಿ. ಜೇಬು ಹಾಕೋದನ್ನ. ಹಾಗೆ ಅಲ್ಲಿ ಬಿದ್ದಿರೋ ಕಸನೆಲ್ಲ ಎತ್ಕೊಂಡು ಹೋಗ್ಬಿಡು. ಅಂಕಲ್, ನೀವು ನೋಡಿದ್ರೆ ಕೊಳಕ್ ಮಾಡ್ತೀರಲ್ಲ. ಯಾಕೋ ನಿನ್ನ ಅಪ್ಪಂದ ಜಾಗ? ಇವ್ರಿಗೆ ಸ್ವಲ್ಪ ಹೇಳು. ಸರ್, ಸ್ವಲ್ಪ ಕಸ ತೆಗೀರಿ ಸರ್. ಬೇಕಾದ್ರೆ ತಕ್ಕೊಳ್ಳ. ನಾನು ನೋಡಿದ್ರೆ ನೀ ಹೇಳೋದೆಲ್ಲ ಕೆಲಸ ಮಾಡ್ತೀನಿ, ನೀನು ಹೇಳಿದ್ರೆ ಬೇರೆ ಯಾರು ಮಾಡೋದಿಲ್ಲ ಅಲ್ಲ. ನಾನು ಹೇಗೆ ನಿನ್ನ ಜೊತೆ ಇದ್ದೀನೋ ಹಾಗೆ ಪ್ರತಿಯೊಬ್ಬರ ಹತ್ರನೂ ಅವ್ರವ್ರ ಜೊತೆಗೆ ಅವ್ರೊಬ್ರು ಇರ್ತಾರೆ. ಅವ್ರು ಹೇಳಿದ್ದನ್ನು ಮಾತ್ರ ಅವ್ರು ಕೇಳ್ತಾರೆ, ನಾನು ಹೇಳಿದ್ದನ್ನು ಕೇಳಲ್ಲ. ನಮ್ಮ ದೇಶದ PM ಹೇಳಿದ್ರು ನಾನು ಮಾಡಲಿಲ್ಲ, ನೀನು ಹೇಳಿದ ತಕ್ಷಣ ನಾ ಮಾಡಿದೆ. ಹಾಗಾದ್ರೆ ನೀನು ಯಾರು? ನಾನು ಕೂಡ PM. ಪ್ರೈಮ್ ಮಿನಿಸ್ಟ್ರಾ? ಅಲ್ಲ, ಅಷ್ಟು ಗೊತ್ತಾಗ್ಲಿಲ್ವೇನೋ? ನಾನು ಕಣೋ ನಿನ್ನ ಮನಸ್ಸು, ಪರಿಶುದ್ಧವಾದ ಮನಸ್ಸು, PM.